ಈ ದುಡ್ಡು ಎಲ್ಲಿ ಈ ಡ್ರಗ್ಸ್ ಮಾರಾಟ ಮಾಡಿ ಒಂದು ಕುಟುಂಬನ, ಒಂದು ಯುವ ಜನತೆನ ನಾಶ ಮಾಡುವಂಥ ಕೆಲಸ ಮಾಡಿ ಈ ಹಣ ಸಂಗ್ರಹ ಮಾಡುವಂಥ ಕೆಲಸ ಏನು ಮಾಡ್ತೀಯಾರೋ ಡ್ರಗ್ ಮಾಫಿಯಾ, ಇದು ಭಯೋತ್ಪಾದಕ ಚಟುವಟಿಕೆಗೆ, ದೇಶದ್ರೋಹದ ಚಟುವಟಿಕೆಗೆ ಬಳಸುವಂಥ ಸಾಧ್ಯತೆ ಹೆಚ್ಚಾಗಿದೆ. ಈ ಡ್ರಗ್ಸ್ನ ಯಾರ್ಯಾರು ಮಾರಾಟ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಕಠಿಣ ಶಿಕ್ಷೆ ಆಗಬೇಕು ಕಾನೂನಲ್ಲಿ. ಅವ್ರಿಗೆ ಜೈಲಿಗೆ ಹಾಕೋದೇ ಅಲ್ಲ, ಅವ್ರಿಗೆ ಗಲ್ಲು ಶಿಕ್ಷೆ ಆದರೆ ಆವಾಗ ಇದು ನಿಲ್ಲುತ್ತೆ ಅಂತ ಹೇಳ್ತೀನಿ. ನಾನು ಸರ್ಕಾರದಲ್ಲಿ ಅದನ್ನೇ ಮನವಿ ಮಾಡ್ಕೊತೀನಿ ಸರ್. ಒಂದು 5,000ಕ್ಕಿಂತ ಹೆಚ್ಚು ಕೇಸುಗಳು ಇಡೀ ಕರ್ನಾಟಕದಲ್ಲಿ ಹಿಡಿದಿದ್ದಾರೆ, ಪೊಲೀಸ್ನವರು ಹಿಡಿದಿದ್ದಾರೆ. ಅದು ಸಣ್ಣ ಪುಟ್ಟದ್ದಾಗಿರಲಿ ದೊಡ್ಡದೇ ಆಗಿರಲಿ, ಒಟ್ಟು ಸೇರಿಸಿದ್ರೆ ಅಷ್ಟು ಬರ್ಬೋದು. ಅದರಲ್ಲಿ ಬಹುಪಾಲು 50% ಬೆಂಗಳೂರು ಮಹಾನಗರದ್ದೇ ಇದೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಸಾವಿರಾರು ಕೋಟಿಯ ವ್ಯವಹಾರ. ಅದು ವ್ಯವಹಾರ ಅನ್ನೋದಕ್ಕಿಂತ ಅದು ಅವ್ಯವಹಾರ ಅಂತಲೇ ಹೇಳಬೇಕಾಗಿದೆ. 23ನೇ ತಾರೀಕು KR ಪುರದಿಂದ ಶುರುವಾಗುತ್ತೆ ಈ ಅಭಿಯಾನ. ಕೋಲಾರ ಜಿಲ್ಲೆ ಮುಗಿಸ್ಕೊಂಡು ಹೊಸಕೋಟೆ ಮುಖಾಂತರ ಈ ಅಭಿಯಾನದ ರಥ KR ಪುರಕ್ಕೆ ಪ್ರವೇಶ ಆಗುತ್ತೆ. ಅಲ್ಲಿಂದ ನಮ್ಮ ಕಾರ್ಯಕ್ರಮ ಶುರುವಾಗುತ್ತೆ. ರಥಯಾತ್ರೆ ಒಟ್ಟು 5 ವಲಯದ ವ್ಯಾಪ್ತಿ ಕಾರ್ಯಕ್ರಮ ಆದ ನಂತರ ಯಲಹಂಕದಲ್ಲಿ ಸಮಾರೋಪ ಸಮಾರಂಭ 30ನೇ ತಾರೀಕು ಆಗುತ್ತೆ, ಜನವರಿ 30ನೇ ತಾರೀಕು. ಅಲ್ಲಿಗೆ ನಮ್ಮ ಈ ಮೊದಲನೆಯ ಹಂತದ ಒಂದು ಅಭಿಯಾನ ಮುಗಿಯುತ್ತೆ. ಕರ್ನಾಟಕ ರಾಜ್ಯಾದ್ಯಂತ ಡ್ರಗ್ಸ್ ಮುಕ್ತ ಅಭಿಯಾನ ಕರ್ನಾಟಕ ಅಂತ ಒಂದು ಅಭಿಯಾನ ನಡೀತಾ ಇದೆ. ತಾವು ಬೆಂಗಳೂರು ಮಹಾನಗರದ ಸಂಚಾಲಕರಾಗಿದ್ದೀರಿ. ಈ ಅಭಿಯಾನದ ಮೂಲ ಉದ್ದೇಶ ಏನು, ಅಥವಾ ಯುವ ಜನತೆಗೆ ತಾವು ಏನು ಹೇಳೋಕ್ಕೆ ಇಚ್ಛೆಪಡ್ತೀವಿ? ಎಲ್ರಿಗೂ ನಮಸ್ಕಾರ. ಕಳೆದ ಡಿಸೆಂಬರ್ 9ನೇ ತಾರೀಕು ಮೈಸೂರಿಂದ ಡ್ರಗ್ಸ್ ಮುಕ್ತ ಅಭಿಯಾನ ಮೈಸೂರಿಂದ ಪ್ರಾರಂಭ ಆಗಿ ಕರ್ನಾಟಕ ದಕ್ಷಿಣ ಪ್ರಾಂತ್ಯದಲ್ಲಿ 15 ಜಿಲ್ಲೆಗಳಲ್ಲಿ ಪ್ರವಾಸ ಆಗಿದೆ. ಬೆಂಗಳೂರು ಮಹಾನಗರಕ್ಕೆ ಈ ತಿಂಗಳು ಜನವರಿ ತಿಂಗಳು 23ನೇ ತಾರೀಕು ಬರುತ್ತೆ. 10 ದಿನದ ಒಂದು ಅಭಿಯಾನ ಅದು. ಈ ಅಭಿಯಾನದ ಉದ್ದೇಶ ಇಡೀ ಕರ್ನಾಟಕದಲ್ಲಿ ಇವಾಗ ನಮಗೆ ಗೊತ್ತಿದೆ ಡ್ರಗ್ಸು ಯಾವ ರೀತಿ ಹಬ್ಬಿದೆ ಅಂಥೇಳಿ. ಅದರ ಮಾಫಿಯಾ, ಅದರ ಒಂದು ವ್ಯವಹಾರ, ಕುಟುಂಬದಲ್ಲಿ ಆಗುವಂಥ ಹಾನಿಗಳು, ಪ್ರಮುಖವಾಗಿ ಯುವ ಜನತೆಗೆ ಅಡಿಕ್ಟ್ ಆಗಿದ್ದಾರೆ. ಈ ಒಂದು ರಥಯಾತ್ರೆ ಮುಖಾಂತರ ಜನಜಾಗೃತಿ ಮೂಡಿಸಬೇಕು ಅಂತೇಳಿ ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದೀವಿ. ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ನಮಗೆಲ್ಲರೂ ಸಹಕಾರನೂ ಸಿಗ್ತಾ ಇದೆ. ಇಲಾಖೆಯ ಸಹಕಾರ, ಪೊಲೀಸ್ ಡಿಪಾರ್ಟ್ಮೆಂಟಿಂದ, ಶಾಲಾ ಕಾಲೇಜು ಮುಖ್ಯಸ್ಥರಿಂದ, ಸಾರ್ವಜನಿಕರಿಂದ ತುಂಬ ಒಳ್ಳೆಯ ಬೆಂಬಲ ಸಿಗ್ತಾ ಇದೆ. ಬೆಂಗಳೂರು ಮಹಾನಗರಕ್ಕೆ 23ನೇ ತಾರೀಕು ಬರೋದರಿಂದ ಎಲ್ಲರೂ ಸಹಕಾರ ನಮಗೆ ಬೇಕಾಗಿದೆ. ಅಂದರೆ ಬೆಂಗಳೂರಲ್ಲಿ ಇವಾಗ ಎಲ್ಲೆಲ್ಲಿ ಕಾರ್ಯಕ್ರಮ, ಈ ಒಂದು ಅಭಿಯಾನದ ರಥಯಾತ್ರೆ ಎಲ್ಲೆಲ್ಲಿ ನಡೆಯುತ್ತೆ? ಇದೊಟ್ಟು ಈಗ ಬೆಂಗಳೂರು ಮಹಾನಗರದ ವ್ಯಾಪ್ತಿ ತುಂಬ ದೊಡ್ಡದಾಗಿದೆ. ತುಂಬ ದೊಡ್ಡ ವ್ಯಾಪ್ತಿ ಅದು, ದೊಡ್ಡ ಮಹಾನಗರ. ಎಲ್ಲ ಕಡೆನೂ ನಾವು ಹೋಗೋಕ್ಕೆ ಸಾಧ್ಯ ಆಗದೇ ಇರ್ಬೋದು. ಆದರೆ ಕೆಲವೊಂದು ಪ್ರದೇಶಗಳನ್ನ ನಾವು ಗುರುತು ಮಾಡ್ಕೊಂಡಿದ್ದೀವಿ. ನಮ್ಮ ಯೋಜನೆ ಪ್ರಕಾರ ಬೆಂಗಳೂರಿನ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಡೆಯಿಂದ ಏನು 5 ಝೋನ್ ಅಂತ ಮಾಡಿದಾರೋ, ವಲಯ ಅಂತ ಮಾಡಿದಾರೋ, ಈ 5 ವಲಯಕ್ಕೆ ಪ್ರಮುಖವಾಗಿರ್ತಕ್ಕಂಥ ಶಾಲಾ ಕಾಲೇಜು ಇದನ್ನು ನಾವು ತಲುಪಬೇಕು ಅಂತಿದ್ದೀವಿ. ಆ ಯೋಜನೆ ಆಗಿದೆ. 23ನೇ ತಾರೀಕು KR ಪುರದಿಂದ ಶುರುವಾಗುತ್ತೆ ಈ ಅಭಿಯಾನ. ಕೋಲಾರ ಜಿಲ್ಲೆ ಮುಗಿಸ್ಕೊಂಡು ಹೊಸಕೋಟೆ ಮುಖಾಂತರ ಈ ಅಭಿಯಾನದ ರಥ KR ಪುರಕ್ಕೆ ಪ್ರವೇಶ ಆಗುತ್ತೆ. ಅಲ್ಲಿಂದ ನಮ್ಮ ಕಾರ್ಯಕ್ರಮ ಶುರುವಾಗುತ್ತೆ. ಅಂದರೆ ಬೆಂಗಳೂರು ಪೂರ್ವ ವಲಯದಿಂದ ನಮ್ಮ ಕಾರ್ಯಕ್ರಮ ಶುರುವಾಗುತ್ತೆ. ಆ ನಂತರ ನಮ್ಮ ಉತ್ತರ ವಲಯದ ಕೆಲವು ಭಾಗ, ಆಮೇಲೆ ಪಶ್ಚಿಮ ವಲಯ, ಬೆಂಗಳೂರು ದಕ್ಷಿಣ ಆದ ನಂತರ ಬೆಂಗಳೂರು ಉತ್ತರ ವಲಯಕ್ಕೆ ಮತ್ತೆ ಬರುತ್ತೆ. ದಾಸರಳ್ಳಿ ಮತ್ತು ಬೇಟರಾಯನಪುರ, ಯಲಹಂಕದಲ್ಲಿ ಸಮಾರೋಪ ಸಮಾರಂಭ ಮಾಡಬೇಕು ಅಂತಿದ್ದೀವಿ. ಇವಾಗ ಸರ್, ಇದು ಸಾರ್ವಜನಿಕವಾಗಿ ರಥಯಾತ್ರೆ ನಡೆಯುತ್ತಾ ಅಥವಾ ಒಂದಿಷ್ಟು ಸಂಸ್ಥೆಗಳ ಆ ಮೂಲಕ ಅಲ್ಲಿ ನಡೆಯುತ್ತಾ, ಹೇಗೆ ಶಾಲಾ ಕಾಲೇಜುಗಳಲ್ಲಿ ನಡೆಯುತ್ತೆ? ಈಗ ನಾವು 15 ಜಿಲ್ಲೆಗಳಲ್ಲಿ, ಜಿಲ್ಲಾ ಕೇಂದ್ರ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಂಘ ಸಂಸ್ಥೆಗಳು, ಟ್ರಸ್ಟು ಮತ್ತು NGOಸು, ಈ ರೀತಿ ಸಂಘ ಸಂಸ್ಥೆಗಳನ್ನ ಜೋಡಿಸ್ಕೊಂಡು
ಈ 15 ಜಿಲ್ಲೆಗಳಲ್ಲೂ ಮಾಡಿದ್ದೀವಿ. ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ನಮಗೆ ಸಿಕ್ಕಿದೆ. ಅದೇ ರೀತಿ ನಾವು ಯಾವುದೇ ಶಾಲೆ ಮತ್ತು ಕಾಲೇಜಿಗೆ ಹೋದಾಗ ಯಾರೂ ಇಲ್ಲ ಆಗಲ್ಲ ಅಂತ ಹೇಳಲಿಲ್ಲ. ಪೂರ್ಣವಾಗಿ ಇದೊಂದು ಸಮಾಜಕ್ಕೆ ನೀವು ಮಾಡ್ತಿರ್ತಕ್ಕಂಥದ್ದು ಒಳ್ಳೆಯ ಕೆಲಸ, ಇದು ನಮ್ಮ ಶಾಲೆಗೂ ಬಂದಿದ್ದೀರಾ, ನಮ್ಮ ಕಾಲೇಜಿಗೂ ಬಂದಿದ್ದೀರಾ, ಪೂರ್ಣ ಸಹಕಾರ ಕೊಡ್ತೀವಿ ಅಂತೇಳಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯೇ ಬೆಂಗಳೂರಲ್ಲೂ ನಾವು ಯೋಜನೆ ಮಾಡ್ಕೊಂಡಿದ್ದೀವಿ. ಆ ರೀತಿಯ ಸಹಕಾರ ನಮಗೆ ಬೆಂಗಳೂರು ಮಹಾನಗರದಲ್ಲೂ ಸಿಗುತ್ತೆ ಅಂತೇಳಿ ಒಂದು ವಿಶ್ವಾಸ ನಮಗಿದೆ. ಬೆಂಗಳೂರಿಂದ ಮುಂದೆ ಎಲ್ಲಿ ಸರ್, ಇದು ಎಲ್ಲಿ ಹೋಗುತ್ತೆ ರಥಯಾತ್ರೆ? ರಥಯಾತ್ರೆ ಒಟ್ಟು 5 ವಲಯದ ವ್ಯಾಪ್ತಿ ಕಾರ್ಯಕ್ರಮ ಆದ ನಂತರ ಯಲಹಂಕದಲ್ಲಿ ಸಮಾರೋಪ ಸಮಾರಂಭ 30ನೇ ತಾರೀಕು ಆಗುತ್ತೆ, ಜನವರಿ 30ನೇ ತಾರೀಕು. ಅಲ್ಲಿಗೆ ನಮ್ಮ ಈ ಮೊದಲನೆಯ ಹಂತದ ಒಂದು ಅಭಿಯಾನ ಮುಗಿಯುತ್ತೆ. ಆದರೆ ಇದು ಇಲ್ಲಿಗೆ ನಿಲ್ಲಲ್ಲ, ಇದು ನಾವು ಇಡೀ ವರ್ಷ ಪೂರ್ತಿ ಇದನ್ನು ಮಾಡಬೇಕು ಅಂತಿದ್ದೀವಿ. ಸದ್ಯಕ್ಕೆ ಸಮಾರೋಪ ಆದ ನಂತರ ನಾವು ಬೇರೆ ಕರ್ನಾಟಕದ ಉತ್ತರ ಜಿಲ್ಲೆಗಳಿಗೂ ಇದನ್ನು ಮಾಡಬೇಕು ಅಂತಿದ್ದೀವಿ. ನೋಡಿ, ಈಗ ಬೆಂಗಳೂರು ಮಹಾನಗರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಮಹಾನಗರ, 1.25 ಕೋಟಿ ಜನಸಂಖ್ಯೆ ಇದೆ. ನಮಗೆ ತಿಳಿದ ಹಾಗೇ ಒಂದು 150 ದೇಶಗಳ ಪ್ರಜೆಗಳು ಇಲ್ಲಿದ್ದಾರೆ. ಭಾರತದ ಎಲ್ಲ ರಾಜ್ಯಗಳ ಜನ ಇಲ್ಲಿ ವಾಸ ಮಾಡ್ತಿದ್ದಾರೆ. ಒಂಥರ ಸಿಲಿಕಾನ್ ಸಿಟಿ ಅಂತೇಳಿ ನಾವು ಸಹಜವಾಗಿ ಹೇಳ್ತೀವಿ. ಅಭಿವೃದ್ಧಿನೂ ಆಗ್ತಿದೆ ಬೆಂಗಳೂರು. ಆದರೆ ಈ ಅಭಿವೃದ್ಧಿಯ ಜೊತೆಗೆ ಈ ರೀತಿ ದುಷ್ಟಚಟಕ್ಕೆ ಒಳಪಡುವಂಥ ಕೆಲಸಗಳು ತುಂಬ ಆಗ್ತಿದೆ. ಅದು ಯುವ ಜನತೆ ಅದು ಅವರ ಕೆಟ್ಟ ಸಂಪರ್ಕದಿಂದ ಈ ಡ್ರಗ್ಸಿಗೆ ಸಂಬಂಧಪಟ್ಟಿದ್ದು ಒಂದು ವ್ಯೂಹಕ್ಕೆ ಸಿಗಾಕೊಂಡು ಇಡೀ ಜೀವನನೇ ಹಾಳು ಮಾಡ್ಕೊತಿದ್ದಾರೆ. ನಮ್ಮ ಒಂದು 5 ವರ್ಷದ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನ ಒಂದು ಡೇಟಾ ತೊಗೊಂಡು ನೋಡಿದಾಗ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರು ಮಹಾನಗರ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಸ್ಟೇಷನ್ ಲಿಮಿಟ್ಸಲ್ಲೂ ಇದಕ್ಕೆ ಸಂಬಂಧಪಟ್ಟ ಏನೇ ಡಿಪಾರ್ಟ್ಮೆಂಟಿಂದನೂ ಅಭಿಯಾನ ಆಗಿದೆ. ಕೇಸಿಗೆ ಸಂಬಂಧಪಟ್ಟಿದ್ದು ನೋಡಿದ್ರೆ ಈ 5 ವರ್ಷದಲ್ಲಿ ಡೇಟಾ ತೆಗೆದು ನೋಡಿದ್ರೆ ನಮಗೆ ಅನಿಸುತ್ತೆ ಈ 5 ವರ್ಷದ ಡೇಟಾ ಒಂದು 5,000ಕ್ಕಿಂತ ಹೆಚ್ಚು ಕೇಸುಗಳು ಇಡೀ ಕರ್ನಾಟಕದಲ್ಲಿ ಹಿಡಿದಿದ್ದಾರೆ, ಪೊಲೀಸ್ನವರು ಹಿಡಿದಿದ್ದಾರೆ. ಅದು ಸಣ್ಣ ಪುಟ್ಟದ್ದಾಗಿರಲಿ ದೊಡ್ಡದೇ ಆಗಿರಲಿ, ಒಟ್ಟು ಸೇರಿಸಿದ್ರೆ ಅಷ್ಟು ಬರ್ಬೋದು. ಅದರಲ್ಲಿ ಬಹುಪಾಲು 50% ಬೆಂಗಳೂರು ಮಹಾನಗರದ್ದೇ ಇದೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಸಾವಿರಾರು ಕೋಟಿಯ ವ್ಯವಹಾರ. ಅದು ವ್ಯವಹಾರ ಅನ್ನೋದಕ್ಕಿಂತ ಅದು ಅವ್ಯವಹಾರ ಅಂತಲೇ ಹೇಳಬೇಕಾಗಿದೆ. ಈ ದುಡ್ಡು ಎಲ್ಲಿ ಈ ಡ್ರಗ್ಸ್ ಮಾರಾಟ ಮಾಡಿ ಒಂದು ಕುಟುಂಬನ, ಒಂದು ಯುವ ಜನತೆನ ನಾಶ ಮಾಡುವಂಥ ಕೆಲಸ ಮಾಡಿ ಈ ಹಣ ಸಂಗ್ರಹ ಮಾಡುವಂಥ ಕೆಲಸ ಏನು ಮಾಡ್ತೀಯಾರೋ ಡ್ರಗ್ ಮಾಫಿಯಾ, ಇದು ಭಯೋತ್ಪಾದಕ ಚಟುವಟಿಕೆಗೆ, ದೇಶದ್ರೋಹದ ಚಟುವಟಿಕೆಗೆ ಬಳಸುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇದನ್ನು ನಿರ್ಮೂಲನೆ ಮಾಡಲೇಬೇಕಾಗಿದೆ. ನಾವು ಇದನ್ನು ನಿರ್ಮೂಲನೆ ಮಾಡಬೇಕು ಅಂತಂದರೆ ಸಂಘ ಸಂಸ್ಥೆಯಿಂದ ಆಗಲ್ಲ. ಯಾಕಂದರೆ ನಮಗೆ ಅದಕ್ಕೆ ಅಧಿಕಾರ ಇಲ್ಲ. ನಾವೊಂದು ಜಾಗೃತಿ ಮೂಡಿಸ್ಬೋದೇ ಹೊರತು, ಜನಜಾಗೃತಿ ಮೂಡಿಸ್ಬೋದೇ ಹೊರತು ನಮಗೆ ಕಾನೂನಿನ ರೀತಿಯಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲ. ಸೊ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಾಗೇ ಪ್ರತ್ಯೇಕ ಇಲಾಖೆ ಮಾಡಿದೆ. ಆ ಇಲಾಖೆಯ ಅಧಿಕಾರಿಗಳು ಜನಸಾಮಾನ್ಯರ ಸಹಕಾರ ತಗೊಂಡು ಮತ್ತು NGO ಮತ್ತು ಸಂಘ ಸಂಸ್ಥೆಗಳ ಸಹಕಾರ ತಗೊಂಡು ಈ ಸಮಾಜದಿಂದ ಈ ಒಂದು ಡ್ರಗ್ ಮಾಫಿಯಾನ ವಿಮುಕ್ತಿಗೊಳಿಸಬೇಕಾಗಿದೆ. ಅದರಲ್ಲಿ ನಾವು ಹೇಳೋದಿಷ್ಟೇ, ಈ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನದ ಮುಖಾಂತರ ಇಲಾಖೆ ಅಧಿಕಾರಿಗಳಿಗೆ ನಾವು ಕೇಳ್ಕೊಳೋದಿಷ್ಟೇ, ನಮ್ಮ ಅಭಿಯಾನಕ್ಕೆ ನಿಮ್ಮ ಪೂರ್ಣ ಸಹಕಾರ ಬೇಕಾಗಿದೆ, ನಿಮ್ಮ ಜೊತೆಗೆ ನಾವು ನಿಲ್ತೀವಿ, ಬೆಂಗಳೂರು ಮಹಾನಗರನ ಡ್ರಗ್ಸ್ ಮುಕ್ತ ಮಹಾನಗರ ಮಾಡಬೇಕು ಅನ್ನೋದೇ ನಮ್ಮ ಸಂಕಲ್ಪ. ಸರ್, ಈ ಕರ್ನಾಟಕ ಡ್ರಗ್ಸ್ ಮುಕ್ತ ಅಭಿಯಾನದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ. ಇದೇ ತಿಂಗಳು 25ನೇ ತಾರೀಕು ನಮ್ಮ ಏರಿಯಲ್ಲೂ ಈ ಅಭಿಯಾನ ನಡೆಯುತ್ತೆ. ನಾನು ಇತ್ತೀಚಿನ ದಿನಗಳಲ್ಲಿ ಏನು ಗಮನಿಸಿದ್ದೀನಿ ಅಂದರೆ, ಈ ಡ್ರಗ್ಸ್ ಅನ್ನೋದು ವ್ಯಾಪಕವಾಗಿ ಹರಡ್ಬಿಟ್ಟಿದೆ, ಮನೆಗೂ ಹರಡ್ಬಿಟ್ಟಿದೆ. ಆ್ಯಕ್ಚುಲಿ ಸ್ಕೂಲ್ ಮಕ್ಕಳವ್ರಿಗೂ ತಲುಪಿದೆ. ಅಂದರೆ ಆ್ಯಸ್ ಎ ಪೇರೆಂಟ್ ನಾನೇನು ಹೇಳ್ತಾಯಿದ್ದೀನಿ, ನಮ್ಮ ಮಕ್ಕಳು ದಿನ ಚಟುವಟಿಕೆ ಏನೇನು ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ನಮಗೆ ಅವೇರ್ನೆಸ್ ಇರಬೇಕು. ಅವ್ರ ಫೋನ್ ಚೆಕ್ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಆಗಬೇಕು. ಯಾಕಂದರೆ ಅವರು ಈ ದೇಶಕ್ಕೆ ನಾವು ಉತ್ತಮ ನಾಗರಿಕರನ್ನಾಗಿ ಮಾಡಬೇಕಂದ್ರೆ ಈ ಡ್ರಗ್ಸ್ ಮುಕ್ತ ಅಭಿಯಾನದಲ್ಲಿ ನಾವಲ್ಲದೆ ಮನೆ ಮತ್ತು ಪೇರೆಂಟ್ಸ್ ಆಗಲಿ ಎಲ್ಲರೂ ಆಗಲಿ ಈ ಥರ ಅಭಿಯಾನ ಎಲ್ಲನ ಆದರೆ ಅಲ್ಲಿ ಹೋಗಿ ಮಾಹಿತಿ ತೊಗೊಂಡು ಆಗ್ತಾಯಿದೆ. ಅದೊಂದು ಹೇಳ್ಬಿಡ್ತೀನಿ. ಆಮೇಲೆ ಇನ್ನೊಂದು,
ಈ ಡ್ರಗ್ಸ್ನ ಯಾರ್ಯಾರು ಮಾರಾಟ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲ ಕಠಿಣ ಶಿಕ್ಷೆ ಆಗಬೇಕು ಕಾನೂನಲ್ಲಿ. ಅವ್ರಿಗೆ ಜೈಲಿಗೆ ಹಾಕೋದಲ್ಲ, ಅವ್ರಿಗೆ ಗಲ್ಲು ಶಿಕ್ಷೆ ಆದರೆ ಆವಾಗ ಇದು ನಿಲ್ಲುತ್ತೆ ಅಂತ ಹೇಳ್ತೀನಿ. ನಾನು ಸರ್ಕಾರದಲ್ಲಿ ಅದನ್ನೇ ಮನವಿ ಮಾಡ್ಕೊತೀನಿ ಸರ್. ಅಂದರೆ ಸಾರ್ವಜನಿಕವಾಗಿ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬೇಕಂತ ತಾವು ಹೌದು, ಖಂಡಿತ ಸಾರ್ವಜನಿಕವಾಗಿ ಮನೆಯವರೇ ಅಲ್ಲದೆ ಹೋದರೂ ಸ್ಕೂಲಲ್ಲೂ ಅಷ್ಟೇ, ಕಾಲೇಜಲ್ಲಿ ಇದನ್ನ ಅಭಿಯಾನ ಮಾಡ್ತಾ ಇರಬೇಕು, ಮಕ್ಕಳಿಗೆ ತಿಳುವಳಿಕೆ ಹೇಳ್ತಾ ಇರಬೇಕು. ಯಾಕಂದರೆ ಒಂದು ಉತ್ತಮ ಪ್ರಜೆನ ಕೊಡೋಕ್ಕಾಗಲ್ಲ. ಅವ್ರು ಯಾವಾಗ ಅದರ ವ್ಯಸನಿ ಅಂದರೆ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ, ಆವಾಗ ಅವರು ಓದೋದ್ರಲ್ಲಿ ಮತ್ತೊಂದರಲ್ಲಿ ಆಸಕ್ತಿ ಸಿಗಲ್ಲ. ಯಾಕಂದರೆ ನೀವು ಗಮನಿಸ್ತಾ ಇರ್ತೀರ, ನಾನು ಗಮನಿಸಿದ್ದೀನಿ. ಎಷ್ಟೋ ಕಡೆ ನಮ್ಮ ಏರಿಯಾಲೆಲ್ಲೂ ಅಷ್ಟೇ ಸಣ್ಣ ಪುಟ್ಟ ಮಕ್ಕಳೆಲ್ಲ ಈ ಥರ ಸ್ಕೂಲ್ ಮಕ್ಕಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಅವ್ರ ಕೈಯಲ್ಲಿ ಮಾಡಿಸಿದ್ರೆ ಈಸಿಯಾಗಿ ಆಗುತ್ತೆ. ಅದು ಹೆಂಗೆ ಸಿಗುತ್ತೆ, ಹೆಂಗೆ ಬರುತ್ತೆ, ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಸರ್ಕಾರದ ಜೊತೆ ನಮ್ಮ ಕರ್ನಾಟಕದ ಪೊಲೀಸರು ಇದ್ರ ಬಗ್ಗೆ ಭಾಳ ಶ್ರಮ ವಹಿಸಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ನಮಗೆ ಸಾಥ್ ಕೊಡಬೇಕು, ನಾವು ಅವ್ರಿಗೆ ಸಪೋರ್ಟ್ ಮಾಡಿ ಈ ಡ್ರಗ್ಸ್ ಮುಕ್ತ ಅಭಿಯಾನ ಕರ್ನಾಟಕದನ್ನ ಯಶಸ್ವಿ ಮಾಡಬೇಕು ಅಂತ ಹೇಳ್ತೀನಿ ಸರ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.